ಯೂಟ್ಯೂಬ್ ಚಾನಲ್ GR ಶಾಲಿನಿ ವ್ಲಾಗ್ಸ್. ಗಾಯ್ಸ್, ಇವತ್ತು ಒಂದು ನೀಮ್ ಸೋಪ್ ಪ್ರಿಪೇರ್ ಮಾಡಿ ಯಾವ ಥರ ಯೂಸ್ ಮಾಡೋದು ಅಂತ ನಿಮಗೆ ಈ ವ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಆ್ಯಕ್ಚುಲಿ ಬಾಡಿಗೆ ಆ್ಯಂಡ್ ಫೇಸ್ಗೆಲ್ಲ ಯೂಸ್ ಮಾಡ್ಕೋಬೋದು. ರೆಗ್ಯುಲರಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಈ ಸೋಪ್ನ. ಬಿಕಾಸ್ ಈ ನೀಮ್ ಸೋಪಲ್ಲಿ ಏನೇನು ಯೂಸಸ್ ಇದೆ ಅಂದರೆ, ಆ ನೀಮ್ ಸೋಪ್ ನಿಮಗೆ ಸ್ಕಿನ್ ವೈಟ್ನಿಂಗ್ ಪ್ಲಸ್ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ನೆಲ್ಲೂ ಕೂಡ ರೆಡ್ಯೂಸ್ ಮಾಡುತ್ತೆ. ಸೊ ಆ ನೀಮ್ ಸೋಪ್ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಗೈಸ್, ಯಾವ ಥರ ಮನೇಲೇ ಹೋಮ್ ಮೇಡ್ ನೀಮ್ ಸೋಪ್ ಪ್ರಿಪೇರ್ ಮಾಡೋದು ಅಂತ. ಸೊ ಬನ್ನಿ ಗೈಸ್, ಯಾವ ಥರ ಸೋಪ್ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ತೀನಿ. ಸೊ ನಾವು ಮೊದಲನೇದಾಗಿ ತೊಗೊಂಡಿರೋದು ಬೇವಿನ ಸೊಪ್ಪು ತೊಗೊಂಡಿದ್ದೀವಿ. ಸೊ ಬೇವಿನ ಎಲೆಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಗಾಯ್ಸ್. ಹಾಕ್ಕೊಂಡು ನೀಟಾಗಿ ಫ್ರೆಶ್ಶಾಗಿ ಅದನ್ನು ತೊಳ್ಕೊಬೇಕು. ಬಿಕಾಸ್ ಡಸ್ಟ್ ಎಲ್ಲ ಇರುತ್ತಲ್ಲ. ಸೊ ಆ ಥರ ಓನ್ಲಿ ಅದರ ಎಲೆಗಳನ್ನ ಮಾತ್ರ ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗಿ ಬಿಡಿಸ್ಕೊಳ್ಳಿ. ಬೇವು ಅಂದರೆ ನೀಮು ನಮ್ಮ ಸ್ಕಿನ್ಗೆ ಏನೇನೆಲ್ಲ ಯೂಸಸ್ ಆಗುತ್ತೆ ಅಂದರೆ, ಫೇಸಲ್ಲಿರೋ ಆ್ಯಕ್ನೆ ಮತ್ತು ಸ್ಕಿನ್ನಲ್ಲಿರೋ ಟ್ಯಾನ್ ಎಲ್ಲ ಅದು ರಿಮೂವ್ ಮಾಡುತ್ತೆ. ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಬರೋದಿಲ್ಲ ಈ ಸೋಪ್ನ ನೀವು ಯೂಸ್ ಮಾಡಿದ್ರೆ. ಪ್ಲಸ್ ಈ ನೀಮಿಂದ ನಿಮ್ಮ ಸ್ಕಿನ್ ಮಾಯ್ಶ್ಚರೈಸರ್ ಆಗುತ್ತೆ, ಪ್ಲಸ್ ನಿಮ್ಮ ಸ್ಕಿನ್ನು ಕೂಡ ವೈಟ್ನಿಂಗ್ ಕೊಡುತ್ತೆ ನೀಮು. ಸೊ ತುಂಬ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಈ ನೀಮ್ ಸೋಪಿಂದ. ನಿಮ್ಮ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸು, ಪಿಂಪಲ್ಸು, ರ್ಯಾಷಸ್ಸು ಏನೇ ಇದ್ದರೂ ಈ ನೀಮು ರೆಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ನೀಮ್ ಸೋಪ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಗೈಸ್, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ನೀಮ್ ಸೋಪ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಡಿಸ್ಕೊಂಡಾದ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಗಾಯ್ಸ್. ನೋಡಿ, ಆ ಥರ ವಾಶ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಬೇವಿನ ಸೊಪ್ಪನ್ನ ಏನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಬೇವಿನ ಸೊಪ್ಪು ಜೊತೆಗೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ, ಅದು ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ. ಸೊ ಇವಾಗ ಆ ಬೇವಿನ ಸೊಪ್ಪು ಮತ್ತು ನೀರು ಹಾಕ್ಕೊಂಡಿರೋದಿವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಗೈಸ್. ಸೊ ಸ್ವಲ್ಪ ನುಣ್ಣಗೆ ಬರಬೇಕು, ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಗ್ರೈಂಡ್ ಆಗಿದೆ ನೋಡಿ. ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಗ್ಲಿಸರಿನ್ ಸೋಪ್ ಬೇಸು. ನಾನು ಏನಕ್ಕೆ ಈ ಸೋಪ್ನ ಚೂಸ್ ಮಾಡಿದ್ದೀನಿ ಅಂದರೆ ಗಾಯ್ಸ್, ನಮ್ಮ ಸ್ಕಿನ್ನಲ್ಲಿರೋ ಆ್ಯಕ್ನೆನ ಇದು ರೆಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಈ ಸೋಪ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಗ್ಲಿಸರಿನ್ ಸೋಪ್ ಬೇಸು ನೀವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಗೈಸ್, ಆ್ಯಂಡ್ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ, ತಗೊಳ್ಳಿ. ಮತ್ತು ಈ ಸೋಪಿಂದ ನಮ್ಮ ಸ್ಕಿನ್ನಲ್ಲಿರೋ ಆ್ಯಕ್ನೆ ರೆಡ್ಯೂಸ್ ಮಾಡುತ್ತೆ, ಪ್ಲಸ್ ಮತ್ತು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಪ್ಲಸ್ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ನಾನು ಈ ಸೋಪನ್ನ ತೊಗೊಂಡಿದ್ದೀನಿ. ಸೊ ಸೋಪನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಗೈಸ್. ಈ ಥರ ಕಟ್ ಮಾಡ್ಕೊಳ್ಳಿ, ಬಿಕಾಸ್ ಅದು ಬಾಯ್ಲ್ ಆಗಬೇಕಲ್ಲ. ಸೊ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಆಲ್ರೆಡಿ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೆ, ಆಲ್ರೆಡಿ ಅದು ಬಿಸಿನೀರು ಕೂಡ ರೆಡಿ ಆಗಿದೆ. ಸೊ ಸ್ವಲ್ಪ ಒಂದು ದೊಡ್ಡ ಬೌಲಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಳ್ಳಿ ಒಂದು ಸೈಡಲ್ಲಿ. ಅದಕ್ಕಿಂತ ಸ್ವಲ್ಪ ಚಿಕ್ಕ ಪಾತ್ರೆ ಒಳಗಡೆಗೆ ನಾವು ಇವಾಗ ಸೋಪ್ ಆ್ಯಡ್ ಮಾಡ್ತಾ ಇದ್ದೀವಲ್ವ, ಆ ಥರ ಆ್ಯಡ್ ಮಾಡಿಕೊಳ್ಳಿ ಗಾಯ್ಸ್. ಸೊ ಈಗ ಆ್ಯಡ್ ಮಾಡಿದ್ವಿ. ಸೊ ಸೋಪು ಮೆಲ್ಟ್ ಆಗ್ತಾ ಇದೆ. ಸೊ ಆ ಥರ ಮೆಲ್ಟ್ ಆಗ್ತಾ ಇರೋ ಟೈಮಲ್ಲಿ ಗಾಯ್ಸ್ ನಾವೇನು ರುಬ್ಬಿಟ್ಕೊಂಡಿದ್ವಿ ಬೇವಿಂದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿಗೆ. ಯಾಕೆ ನಾವು ಮಧ್ಯದಲ್ಲಿ ಆ್ಯಡ್ ಮಾಡಬೇಕು ಅಂದರೆ, ಆಲ್ರೆಡಿ ಅದು ಅರ್ಧ ಮೆಲ್ಟ್ ಆಗಿದೆ ಸೋಪು. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ಜೊತೆಗೆ ಸೋಪು ಮತ್ತು ಬೇವಿಂದು ಏನಿದೆ ಆ ಮಿಶ್ರಣ ಎರಡೂ ಕೂಡ ಬೇಗ ಮಿಕ್ಸ್ ಆಗುತ್ತೆ ಅಂತ ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೋಪು ಫುಲ್ ಮೆಲ್ಟ್ ಆಗಬೇಕು, ಅಲ್ಲಿ ತನಕ ಎರಡೂ ಕೂಡ
ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಇದ್ದಾಗಲೇ ಅದು ಆಲ್ರೆಡಿ ಕರಗಿದೆ ಸೋಪು, ಇನ್ನು ಸ್ವಲ್ಪ ಇದೆ ಅದು ಕರಗಿಬಿಡುತ್ತೆ. ಸೊ ಫೈನಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಬಿಕಾಸ್ ಈ ವಿಟಮಿನ್ ಇ ಕ್ಯಾಪ್ಸೂಲು ನಮ್ಮ ಸ್ಕಿನ್ನಲ್ಲಿರುವ ಹೈಪರ್ ಪಿಗ್ಮೆಂಟೇಷನ್ಸು ಮತ್ತು ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ನೆಲ್ಲನೂ ಕೂಡ ರೆಡ್ಯೂಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು 4 ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಆ ಸೋಪ್ಗೆ ನೀವು ಮೆಲ್ಟ್ ಆಗಿರೋ ಸೋಪ್ಗೆ ಫುಲ್ ನೀವು ಮಿಕ್ಸ್ ಮಾಡ್ಕೋಬೇಕು ಗೈಸ್. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೋಪ್ ಮೋಲ್ಡ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಚ್ಕೊಳ್ಳಿ. ಬಿಕಾಸ್ ಏನಕ್ಕೆ ಆಯಿಲ್ ಹಚ್ಕೋಬೇಕು ಅಂತಂದರೆ ಈಸಿಯಾಗಿ ಸೋಪ್ ಬರಲಿ, ಅಂಟ್ಕೋಬಾರ್ದು ಮೋಲ್ಡ್ಗೆ ಅಂತ ಆಯಿಲ್ ಹಚ್ಕೊಳ್ಳೋದು. ಸೊ ಆಯಿಲ್ ಹಚ್ಕೊಳ್ಳಿ. ಆಯಿಲ್ ಹಚ್ಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಸೋಪ್ದು ಮೆಲ್ಟ್ ಆಗಿದೆಯಲ್ಲ ಅದನ್ನು ಆ ಮೋಲ್ಡ್ಗೆ ಹಾಕ್ಕೊಳ್ಳಿ ಗಾಯ್ಸ್. ನೋಡಿ ಈ ಥರ 1 by 1 ಹಾಕ್ಕೊಳ್ಳಿ. ಇಷ್ಟು ಸೊ ಹಾಕ್ಕೊಂಡಾಯಿತು. ಮೇಲ್ಗಡೆ ನೊರೆ ಇದೆ, ಅದನ್ನು ಆ ಥರ ಸ್ಪೂನಲ್ಲಿ ರಿಮೂವ್ ಮಾಡಿಬಿಟ್ರೆ ಬಂದುಬಿಡುತ್ತೆ ಅದು. ಸೊ ನೋಡಿ ಆ ಥರ ರಿಮೂವ್ ಮಾಡ್ಬೋದು ಆರಾಮಾಗಿ. ರಿಮೂವ್ ಮಾಡಿ ಆದಮೇಲೆ ಇದನ್ನು ಮಿನಿಮಮ್ 2 hour or 3 hours ನೀವು ಫ್ರೀಸ್ ಮಾಡಬೇಕು. ಸೊ ಫ್ರೀಸ್ ಮಾಡಿದ್ರೆ ಸಾಕು ಗೈಸ್, ನಿಮಗೆ ಸೋಪ್ ರೆಡಿ ಆಗುತ್ತೆ. ಸೊ ಫೈನಲಿ ನಾನು ಇವಾಗ ರೆಫ್ರಿಜರೇಟರಿಂದ ತೆಗೆದೆ. ಆಫ್ಟರ್ 2 hours ಆದಮೇಲೆ ಈ ಥರ ಸೋಪ್ ಬಂತು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೋಪು. ನೀಮ್ ಸೋಪ್ನ ಎಷ್ಟು ಆರಾಮಾಗಿ ಜಸ್ಟ್ 10 to 15 ಮಿನಿಟ್ಸಲ್ಲಿ ನಾವೇ ಮನೇಲೇ ಸೋಪ್ ಪ್ರಿಪೇರ್ ಮಾಡ್ಕೋಬೋದು ಅಂತ. ತುಂಬ ಈಸಿ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗಾಯ್ಸ್ ನೀವು ಒಂದ್ಸಲ ಈ ಟಿಪ್ನ ಫಾಲೋ ಮಾಡಿ, ಒಂದ್ಸಲ ಟ್ರೈ ಮಾಡಿ. ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಗುಡ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನಿಮ್ಮ ಸ್ಕಿನ್ ಟೋನು ಕೂಡ ತುಂಬ ಚೆನ್ನಾಗಾಗುತ್ತೆ ಗೈಸ್. ಸೊ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೈಸ್, ಸೊ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್ ಆಲ್. ಬಾಯ್.